ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಂಗಳೂರಿನ ಕಾವೂರಿನ ಪ್ರದೇಶಗಳಲ್ಲಿ ಶಾಕಿಂಗ್ ಸುದ್ದಿ. ಬಾವಿಗಳಲ್ಲಿ ಬರೋಬ್ಬರಿ 28% ಡೀಸೆಲ್ ಅಂಶ ಪತ್ತೆಯಾಗಿದೆ. ಬಾವಿ ನೀರು ಸಂಪೂರ್ಣ ಖಾಲಿ ಮಾಡಿದ್ದು ಉಕ್ಕಿ ಬರ್ತಾ ಇದೆ ಡೀಸೆಲ್. ನೀರಿಗೆ ಪೇಪರ್ ಅದ್ದಿ ಬೆಂಕಿ ಹಚ್ಚಿಬಿಟ್ರೆ ಕ್ಷಣಾರ್ಧದಲ್ಲಿ ಭಸ್ಮವಾಗಿ ಹೋಗಿ ಬರ್ತಿದೆ. ಹೆಂಗ್ ಬರ್ತಾ ಇದೆ ಹಾಗಾದ್ರೆ ಇಷ್ಟು 28% ಡೀಸೆಲ್ ಅಂಶ ಪತ್ತೆಯಾಗಿರುವಂಥದ್ದು? ಬಾವಿ ನೀರು ಪಾತ್ರೆ ತೊಳೆಯಲಾಗಿರ್ಬೋದು ಅಥವಾ ಯಾವುದೋ ಕೆಲಸಕ್ಕಾಗಿರ್ಬೋದು ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ವರದಿ ಸಹ ಹೇಳ್ತಾ ಇದೆ. ಅದು ಸಮೀಪದಲ್ಲಿರುವಂತಹ ಪೆಟ್ರೋಲ್ ಬಂಕ್ನಿಂದಲೇ ಡೀಸೆಲ್ ಲೀಕ್ ಆಗಿರುವಂತಹ ಶಂಕೆ ಸಹ ವ್ಯಕ್ತವಾಗ್ತಾ ಇದೆ. ಅಂಡರ್ ಗ್ರೌಂಡ್ ಟ್ಯಾಂಕ್ನಿಂದ ಸೋರಿಕೆ ಆಗ್ತಿರುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಇಷ್ಟು ದಿನ ಇಲ್ಲದೆ ಇರೋದು ಈಗ ಸಡನ್ ಆಗಿ ಅಷ್ಟೊಂದು ಪ್ರಮಾಣದಲ್ಲಿ ಡೀಸೆಲ್ ಪತ್ತೆ ಆಗ್ತಾ ಇದೆಯಲ್ಲ, ಅಲ್ಲಿ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಅಲ್ಲಿಂದನೇ ಸಹ ಏನಾದ್ರೂ ಸೋರಿಕೆ ಆಗ್ತಾ ಇರಬಹುದು ಎಂಬ ಶಂಕೆ ಸಹ ವ್ಯಕ್ತವಾಗ್ತಾ ಇದೆ. ಆದ್ರೆ ತಮ್ಮ ಬಂಕ್ನಿಂದ ಸೋರಿಕೆ ಆಗ್ತಾ ಇಲ್ಲ ಅಂತ ಹೇಳಿ ಮಾಲೀಕರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕಾವೂರಿನ ಬಾವಿಗಳು ವಿಷವಾಗುವ ಭೀತಿಯಲ್ಲಿದ್ದಾರೆ ಜನ. ಪಂಪ್ ಮಾಡೋದು ಗೊತ್ತಾಗ್ತಾ ಇರಲಿಲ್ಲ. ಕೆಳಗಿನ ಮನೆಯವರು ದಿವಸ ಆಗಲಿ ನೀರು ಸೇರ್ತಾರೆ, ಅಲ್ಲಿಂದ ಗೊತ್ತಾಯ್ತು ಇದು ಡೀಸೆಲ್ ಅಂಶ ಇದೆ ಅಂತ ಹೇಳಿ. ಆಮೇಲೆ ಇದನ್ನು ಟೆಸ್ಟ್ ಮಾಡಿಸ್ತೇವೆ. ಟೆಸ್ಟ್ ಮಾಡುವಾಗ 28% ಡೀಸೆಲ್ ಅಂಶ ಇದೆ ಅಂತ ಹೇಳಿದ್ದಾರೆ. ಕೆಳಗಿನ ಮನೆಯವರು 2-3 ಸಲ ಬಾವಿಯನ್ನು ಖಾಲಿ ಮಾಡಿದ್ರು ಅದು ತಿರುಗಿ ಹಂಗೆ ಬರ್ತಾ ಇದೆ, ಹಂಗೆ ಅಂಶ ಪತ್ತೆ ಆಗ್ತಾ ಇದೆ. ನಾವು ನಮ್ಮ ಸ್ಥಳೀಯ ಶಾಸಕರಿಗೆ ಮತ್ತೆ MP ಸಾಹೇಬರಿಗೆ ಕಂಪ್ಲೇಂಟ್ ಮಾಡಿದ್ದೇವೆ. ಅವರು ನಾವು ಕಾರ್ಪೊರೇಷನ್ ಹೇಳ್ತೇವೆ ಅಂತ ಹೇಳಿದ್ದಾರೆ. ಕಾರ್ಪೊರೇಷನ್ ಅವರು ಯಾವ್ದು ಪೊಲ್ಯೂಷನ್ ಕಂಟ್ರೋಲ್ ಯಾರು ಇನ್ನು ಬರಲಿಲ್ಲ, ಬರ್ತಾರೆ ಅಂತ ಹೇಳಿದ್ದಾರೆ, ಇನ್ನು ಯಾರು ಬರಲಿಲ್ಲ. ಹಾಗೆ ಪರಿಸ್ಥಿತಿ ನಮಗೆ ನೋಡಿ. ಈಗ ಕಾರ್ಪೊರೇಷನ್ ವಾಟರ್ 3-4 ದಿವಸದಿಂದ ಇಲ್ಲ. ನೀವು ಬಾವಿದ್ದು ನೀರು ಉಪಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಟ್ಯಾಂಕರ್ ಹಾಕ್ಸ್ಬೇಕು. ಒಂದು ಟ್ಯಾಂಕರ್ಗೆ ಅದು ನಾವು ಹೇಳಿದ ತಕ್ಷಣ ಟ್ಯಾಂಕರ್ ಬರಲ್ಲ. ಈಗ ಎಲ್ಲ ಕಡೆ ಡಿಮಾಂಡ್ ಇದೆ. ಕಾರ್ಪೊರೇಷನ್ ಇಲ್ಲ, ವಾಟರ್ ಇಲ್ಲ ಅಂದ್ರೆ ಎಲ್ಲ ಕಡೆ ಡಿಮಾಂಡ್ ಇದೆ. ನಾವು ಏನ್ ಮಾಡ್ಬೇಕಂತ ನಾವು ನಮ್ಮ ಪ್ರತಿನಿಧಿಗಳಿಗೆ ಕೇಳ್ತಾ ಇದ್ದೇನೆ, ನಮ್ಮ ಲೀಡರ್ಸ್ ಕೇಳ್ತಾ ಇದ್ದೇನೆ, ನಾವ್ ಏನ್ ಮಾಡ್ಬೇಕಂತ. ಇದು ದೊಡ್ಡ ಇಶ್ಯೂ. ನಮ್ಗೆ ಬೇಸಿಕ್ ಏನು ವಾಟರ್ ಇಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಫಸ್ಟ್ಗೆ ನಾವೆಲ್ಲ ನೀರ್ ಪಂಪ್ ಮಾಡೋದು ಗೊತ್ತಾಗ್ತಾ ಇರಲಿಲ್ಲ. ಕೆಳಗಿನ ಮನೆಯವರು ದಿವಸ ಆಗಲಿ ನೀರು ಸೇರ್ತಾರೆ, ಅಲ್ಲಿಂದ ಗೊತ್ತಾಯ್ತು ಇದು ಡೀಸೆಲ್ ಅಂಶ ಇದೆ ಅಂತ ಹೇಳಿ. ಆಮೇಲೆ ಇದನ್ನು ಟೆಸ್ಟ್ ಮಾಡಿಸ್ತೇವೆ. ಟೆಸ್ಟ್ ಮಾಡುವಾಗ 28% ಡೀಸೆಲ್ ಅಂಶ ಇದೆ ಅಂತ ಹೇಳಿದ್ದಾರೆ. ಕೆಳಗಿನ ಮನೆಯವರು 2-3 ಸಲ ಬಾವಿಯನ್ನು ಖಾಲಿ ಮಾಡಿದ್ರು ಅದು ತಿರುಗಿ ಹಂಗೆ ಬರ್ತಾ ಇದೆ, ಹಂಗೆ